ಭಾವಗಳ ಬೀಸಣಿಗೆ ಬೀಸೋ ಮಾಯಾವಿ ನೀನೇ, ನಿನ್ನುಸಿರ ಧ್ಯಾನಿಸುವ ತೀರ ಸಾಮಾನ್ಯ ನಾನು. ಈ ಹಾಡು ನಾನು ದೇವ್ರಿಗೆ ಡೆಡಿಕೇಟ್ ಮಾಡ್ಲಿಕ್ಕೆ, ಆ್ಯಕ್ಚುಲಿ ಇದು ಫಿಲ್ಮ್ ಸಾಂಗು, ಬಟ್ ನಾನು ಡೆಡಿಕೇಟ್ ಮಾಡ್ಲಿಕ್ಕತ್ತಿದ್ದು ದೇವರಿಗೆ. ಬೇಕಿದ್ರೆ ನೀವು ಒಂದು ಕಡೆ ಯೋಚನೆ ಮಾಡಿ ಹಾಡು ದೇವ್ರಿಗೆ ಹೆಂಗೆ ಸಂಬಂಧಪಡ್ತದ ಅಂಥೇಳಿ. ಅಂದರೆ ದೇವರು ಭಾವನೆಗಳಾಯಿತು, ದೇವ್ರು ಅಂದರೆ ಏನೋ ಡಿಸೈಡ್ ಮಾಡಿಬಿಟ್ಟಿರ್ತಾನೆ ನಮ್ಮ ಲೈಫಲ್ಲಿ, ಅದನ್ನು ನಮಗೆ ಬೀಸ್ತಿರ್ತಾನೆ. ಸೊ ಓಕೆ, ಅದನ್ನು ನಾವೆಲ್ಲ ಎಕ್ಸೆಪ್ಟ್ ಮಾಡ್ಕೋತ ಹೋಗಬೇಕು. ಹಾಗೆ ಅಂದರೆ ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ನೀನು ಏನು ಮಾಡ್ತೀಯೋ ನಾನು ಅದೇ ಎಕ್ಸ್ಪೆಕ್ಟ್ ಮಾಡ್ಕೋತ, ನೀನು ಧ್ಯಾನ ಮಾಡ್ಕೋತ ನಾನು ಹೋಗ್ತೀನಿ ಅನ್ನೋದು ಈ ಹಾಡಿನ ಅರ್ಥ ಅಂತ ನಾನು ಅಂದ್ಕೊಂಡಿನಿ. ಇದು ಆ್ಯಕ್ಚುಲಿ ಮೂವಿ ಸಾಂಗು, ಬಟ್ ನಾನು ದೇವರಿಗೆ ಡೆಡಿಕೇಟ್ ಮಾಡ್ಲಿಕ್ಕತ್ತೀನಿ. ಈ ಹಾಡು ಯಾಕೆ ಹಾಡಿದೆ ಅಂದ್ರೆ, ಇವಾಗ ನಾನು ಹೇಳೋ ಕಥೆ ಮೇಲೆ ನಿಮಗೆ ಗೊತ್ತಾಗ್ತದ. ಅಂದರೆ ಹೃದಯದಲ್ಲಿ ಭಗವಂತ, ಇದು ಸಹ ಗುರುರಾಜ್ ಕರ್ಜಗಿಯವರ ಒಂದು ಕರುಣಾಳು ಬಾಬೆಳಕೆ ಭಾಗ 2 ಅಲ್ಲಿರುವಂಥ ಒಂದು ಅದ್ಭುತವಾದಂಥ ಕಥೆ ಅಂತಲೇ ಹೇಳ್ಬೋದು. ಆಮೇಲೆ ಇದು ನೈಜ ಘಟನೆ. ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತೀನಿ. ಒಂದು ಊರಲ್ಲಿ ಒಬ್ಬರು ಫೇಮಸ್ ಡಾಕ್ಟ್ರು, ಅಂದರೆ ಎಂತೆಂಥ ಶಸ್ತ್ರಚಿಕಿತ್ಸೆ, ಅಂದರೆ ಹಾರ್ಟ್ ಸ್ಪೆಷಲಿಸ್ಟು, ಎಂಥ ಹಾರ್ಟ್ ಆಪ್ರೇಷನ್ ಆದರೂ ಈಸಿಯಾಗಿ ಸಾಲ್ವ್ ಮಾಡ್ತಿದ್ರು. ಅಂದರೆ ಭಾಳಷ್ಟು ಕೇಸ್ಗಳನ್ನು ಸಾಲ್ವ್ ಮಾಡಿದಂಥ ಫೇಮಸ್ ಡಾಕ್ಟರ್. ಅಂಥವ್ರಿಗೆ ಒಂದು ದೊಡ್ಡ ಕೇಸ್ ಬರ್ತದೆ, ಅಂದರೆ ದೊಡ್ಡ ಪೇಷಂಟ್, ಅಂದರೆ ಸಣ್ಣ ಹುಡುಗಿ, ಒಬ್ಬ ತಂದೆ ತಾಯಿಗಿರುವಂಥ ಸಣ್ಣ ಮಗು. ಆ ಮಗುಗೆ ಒಂದು ಹಾರ್ಟ್ ಪ್ರಾಬ್ಲಮ್ ಇರ್ತದೆ. ಹೆಂಗಂದರೆ ತೀರಾ ಕ್ರಿಟಿಕಲ್ ಕಂಡೀಷನ್, ಇನ್ನೇನಾಯಿತು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋಷ್ಟು ಕ್ರಿಟಿಕಲ್ ಕಂಡೀಷನ್ ಆಗಿರ್ತದೆ. ಆ ಟೈಮಲ್ಲಿ ಈ ಡಾಕ್ಟರ್ ಸಜೆಷನ್ ಮಾಡ್ತಾರೆ, ಎಲ್ಲರೂ ಗೊತ್ತಿರೋರು, ಈ ಡಾಕ್ಟರ್ ಕಡೆ ಹೋಗ್ರಿ, ಅವ್ರಿಗೆ ಒಂದು ಇಂಥ ಚಾಲೆಂಜಸ್ನೆಲ್ಲ ಭಾಳ ಚೆಂದ ಫೇಸ್ ಮಾಡ್ತಾರೆ. ಸೊ ಅವ್ರ ಹತ್ರ ಯಾವುದು ಫೇಲ್ ಆಗಿಲ್ಲ ಕೇಸ್ ಅಂಥೇಳಿ ಇವರು ಡಾಕ್ಟರ್ ಸಜೆಷನ್ ಮಾಡಿದಾಗ ಇವ್ರು ಹೋಗ್ತಾರೆ. ಖುಷಿ ಆಯಿತು ಅಂತ ಹೇಳಿ ಆ ಡಾಕ್ಟರ್ ಹತ್ರ ಮಗುನ ಕರ್ಕೊಂಡು ಹೋದಾಗ ಇನ್ನೇನು ಶಸ್ತ್ರಚಿಕಿತ್ಸೆಗೆ ರೆಡಿ ಆಗ್ತಾರೆ. ಆ ಡಾಕ್ಟರ್ ಮುಖದಲ್ಲಿ ಯಾವಾಗಲೂ ಒಂದು ನಗು, ಅಂದರೆ ಆ ಮಗು ನಿನ್ಗೇನೂ ಆಗಲ್ಲ, ಡೋಂಟ್ ವರಿ, ನೀನು ಏನೂ ಹೆದರಬೇಡ ಅಂತ ಫಸ್ಟಿಗೆ ಧೈರ್ಯ ತುಂಬಿಡ್ತಾರೆ. ಇದು ಒಂದು ಸಾಮಾನ್ಯ ವಿಷಯ ಅಲ್ಲ. ಅಂದರೆ ನಾವು ನಗ್ನಗುತ್ತಾ ಇನ್ನೊಬ್ರಿಗೆ ವಿಷಯ ಹೇಳಿದಾಗ ಅದು ಭಾಳ ಚಂದ ಮುಟ್ತದೆ. ಅದೇ ನಾವು ಸಿಟ್ಟಿಂದ, ಬೇಜಾರಿಂದ ಈ ಥರ ಹೇಳಿದರೆ ಆ್ಯಕ್ಚುಲಿ ಎದುರಿಗಿರೋರಿಗೂ ಭಾಳ ಬೇಸರ ಆಗಿಬಿಡ್ತದೆ. ಅಂದರೆ ಅವರು ಧೈರ್ಯನ್ನೇ ಕುಗ್ಗಿಬಿಡ್ತದೆ, ಆ ಥರ ಆಗ್ತದೆ ಅನ್ನೋದು ಈ ಡಾಕ್ಟರ್ ಅದೇ ಚೆಂದಾಗಿ ನಕ್ಕೋತಾ ಮಗು ಹೇಳ್ತಾರೆ, ನಿಂಗೇನು ಭಯ ಪಡಬೇಡ, ನಿಂಗೇನೂ ಆಗಲ್ಲ ಅಂಥೇಳಿ ಶಸ್ತ್ರಚಿಕಿತ್ಸೆ. ಆ ಮಗು ಇನ್ನೊಂದು ವಿಷಯ ಹೇಳ್ತದೆ, ಶಸ್ತ್ರಚಿಕಿತ್ಸೆ ಸ್ಟಾರ್ಟ್ ಮಾಡೋ ಮುಂದೆ, ಆಪ್ರೇಷನ್ ಸ್ಟಾರ್ಟ್ ಮಾಡಬೇಕಾದ್ರೆ ಮಗು ಇನ್ನೊಂದು ವಿಷಯ ಹೇಳ್ತದೆ. ಏನಂದರೆ ನಮ್ಮಮ್ಮ ಹೇಳ್ತಿದ್ರು, ಡಾಕ್ಟರ್ ಹೃದಯದಲ್ಲಿ ಭಗವಂತನ ನೋಡಬೇಕು, ನೀವು ಕೊಯ್ತೀರಾ ನನ್ನ ಹೃದಯನ, ಹಾರ್ಟನ್ನು ಅಂತ ಕೇಳಿದಾಗ ಡಾಕ್ಟರ್ ಶಾಕ್ ಆಗಿಬಿಡ್ತಾನೆ. ವಾವ್, ಎಂಥ ಒಳ್ಳೆ ವಿಷಯ ಈ ಹುಡುಗಿ ಹೇಳಿದ್ದು ಅಂತ ಹೇಳಿ ಶಾಕ್ ಆಗಿ, ಓಕೆ ಇನ್ನೇನು ಶಸ್ತ್ರಚಿಕಿತ್ಸೆ ಆಪ್ರೇಷನ್ ಸ್ಟಾರ್ಟ್ ಮಾಡಿದ ತಕ್ಷಣ ಭಾಳ ದೊಡ್ಡ ಚಾಲೆಂಜ್ ಎದುರಾಗ್ತದೆ. ಹೆಂಗಂದರೆ ಮಗು ಇನ್ನೇನು ಉಳಿಯಂಗಿಲ್ಲ, ಉಸಿರು ನಿಂತು ಹೋಗ್ಬಿಡ್ತದೆ, ಆಕ್ಸಿಜನ್ ಸ್ಟಾಪ್ ಆಗ್ತದೆ, ಎಲ್ಲ ಸ್ಟಾಪ್ ಆಗಿ ಮಗು ಕೈಕಾಲಾಡಲ್ಲ. ದೇವ್ರಿಗೆ ಆ ವಿಷಯ ನೆನಪಾಗುತ್ತೆ, ಆ ಮಗು ಹೇಳಿದ್ದು, ಹೃದಯದಲ್ಲಿ ಭಗವಂತ, ನನ್ನ ಹಾರ್ಟಲ್ಲಿ ದೇವರಿದ್ದಾನಂತ ದೇವ್ರೆ ಅಂತ ಹೇಳಿರೋ ವಿಷಯ ಆ ಡಾಕ್ಟ್ರಿಗೆ ನೆನಪಾದಾಗ ದೇವ್ರು ಕೈ ಮುಗಿದು ಕೇಳ್ತಾನೆ, ದೇವ್ರೆ ಎಲ್ಲ ನಿನಗೆ ಬಿಟ್ಟಿದ್ದು, ಆ ಮಗುನ ನಂಬಿಕೆ ಉಳಿಸ್ಕೋ, ನೀನು ಹಾರ್ಟಲ್ಲಿ ಇದೆಯಾ ಅನ್ನೋದನ್ನು ಆ ಡಾಕ್ಟರ್ ದೇವ್ರಿಗೆ ಕೈ ಮುಗಿದು ಬೇಡಿಕೊಂಡು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲೇ ಆ ಮಗು ಕೈಕಾಲು ಆಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಉಸಿರು ಸ್ಟಾರ್ಟ್ ಆಗುತ್ತೆ. ಆ ಮಗು ಮತ್ತೆ ಆಪ್ರೇಷನ್ ಸಕ್ಸಸ್ ಆಗಿ ಆ ಮಗು ಫುಲ್ ಆರಾಮಾಗ್ಬಿಡ್ತದೆ. ಎಷ್ಟು ವಿಚಿತ್ರ ಅಲ್ಲ, ಆ ಮಗು ಹೇಳಿರೋದಕ್ಕೂ, ಆ ಡಾಕ್ಟರ್ ಅದಕ್ಕೆ ಸ್ಪಂದಿಸಿರೋದಕ್ಕೂ, ನಗನಗ್ತಾ ಮಾಡಿರೋದಕ್ಕೂ, ಟೆನ್ಷನ್ ಆಗದೆ ಇರೋದಕ್ಕೂ ಎಲ್ಲ ಎಷ್ಟೊಂದು ಒಂದಕ್ಕೊಂದು ಸಂಬಂಧ ಪಡ್ತಾವಂದರೆ, ಆ ಮಗು ಹೇಳಿದ ಮಾತೇ ಆ ಡಾಕ್ಟ್ರಿಗೆ ಧೈರ್ಯ ಬಂದು ಆ ಡಾಕ್ಟ್ರೇ ಹೇಳ್ತಾನೆ, ನಿಜ ಅಲ್ಲ, ನಮ್ಮ ಹೃದಯದಲ್ಲಿ ಭಗವಂತ ಇರೋದೇ ನಿಜ ಅಂತ ಹೇಳಿ. ಈ ಕಥೆ ಅರ್ಥ ಆಯಿತು ಅನಿಸುತ್ತೆ. ನಾನು ಮೊದಲು ಹಾಡಿರೋದಕ್ಕೂ ಈ ಕಥೆ ಎಂಡಿಗೂ ಎಷ್ಟು ಅದ್ಭುತ ಅಂದರೆ ನಿಜವಾಗ್ಲೂ. ಅದಕ್ಕೆ ನಾನು ಈ ಹಾಡನ್ನು ದೇವ್ರಿಗೆ ಡೆಡಿಕೇಟ್ ಮಾಡ್ತೀನಿ. ಎಲ್ಲ ದೇವ್ರು ನೀಡೋದು ನಾವು ಎಕ್ಸೆಪ್ಟ್ ಮಾಡ್ಕೊತಾ ಹೋಗಬೇಕು. ನಮ್ಮ ಕರ್ಮದಲ್ಲಿ ಏನೇನು ಬರ್ತದೋ ಗೊತ್ತಿಲ್ಲ, ಎಕ್ಸೆಪ್ಟ್ ಮಾಡ್ತಾ ಹೋಗೋಣ. ಈ ಕಥೆ ಇಷ್ಟ ಆಗಿದೆ ಅನ್ಕೋತೀನಿ ಇವತ್ತು. ಥ್ಯಾಂಕ್ ಯು ಸೋ ಮಚ್.